My dear students, now we are continuing the chapter on DC generator, third theory electrician, parts and functions of DC generator. Now, in this class, we are teach about the parts and function with the notes copy because several parts images are there. We are attend the classes with the given notes copy of the DC generator. Now we are starts parts and function of DC generator. The part number 1, the outer cover or frame. All the parts are shown here. All these parts are non-rotatable parts of the DC generator. Now these parts are rotatable parts of the DC generator. This is a armature. This is a stator. Stator consists of outer cover yoke, and inside the outer cover field poles are there, and leg, terminal box are marked here. Once again, this part is yoke, this part is pole, this part is pole winding. In between the two poles the interpoles are existed, and this is a terminal box. Base plate and leg, air filter inside the fan is there, and in rotatable section the drum shaped structure is the armature. This part is called commutator. The commutator and armature is housed on the shaft. ಇಲ್ಲಿಂದ ಇಲ್ಲಿವರೆಗೆ ಕಾಣ್ತಾ ಇದೆಯಲ್ಲ, that is a shaft at the center. And ಆರ್ಮೇಚರ್ ಮೇಲೆ ಬ್ರಷ್ ಹೋಲ್ಡರ್ಸ್ ಇರುತ್ತೆ. ಬ್ರಷ್ ಹೋಲ್ಡರ್ಸ್ ಅಲ್ಲಿ ಇದೆರಡು ಬ್ರಷ್ ಅನ್ನ ಪ್ಲೇಸ್ ಮಾಡಿರ್ತಾರೆ. ಇನ್ ದಿಸ್ ಫಿಗರ್ ಬ್ರಷ್ ಹೋಲ್ಡರ್ಸು ಇಲ್ಲಿ ತೋರಿಸಿಲ್ಲ, ಅದನ್ನು ಫರ್ದರ್ ಡೀಟೇಲ್ ಆಗಿ ನಂತರ ಸ್ಟಡಿ ಮಾಡ್ತೀವಿ. ಆನಂತರ ಶಾಫ್ಟ್ ಈಸ್ ಸಪೋರ್ಟೆಡ್ ಬೈ ಬೇರಿಂಗ್. ದೀಸ್ ಆರ್ ಬೇರಿಂಗ್ ಕವರ್ಸ್. ನೌ ಒನ್ ಬೈ ಒನ್ ಪಾರ್ಟ್ಸ್ ನೋಡ್ತಾ ಹೋಗೋಣ. ದ ಪಾರ್ಟ್ಸ್ ನಂಬರ್ 1, ಔಟರ್ ಕವರ್ ಆರ್ yoke. Outer cover of yoke consists of that is outer cover or yoke. It consists base plate and leg, terminal box, ಆಮೇಲೆ ಲಿಫ್ಟಿಂಗ್ ಐ. ನೆಕ್ಸ್ಟ್ ಯೋಕು ಏನರಿಂದ ಮಾಡಿರ್ತಾರೆ ಅಂತ. ನಂಬರ್ 1
ಕ್ಯಾಸ್ಟ್ ಐರನ್ನಿಂದ ಮಾಡಿರ್ತಾರೆ ಹೋಲ್ ಪಾರ್ಟ್ಸನ್ನು. ಸ್ಮಾಲ್ ಮೆಷಿನ್ಸಲ್ಲಿ ಕ್ಯಾಸ್ಟ್ ಐರನ್ನಿಂದ ಮಾಡಿರ್ತಾರೆ. ಕಾರಣ ಏನಪ್ಪ ಅಂದರೆ ಸ್ಮಾಲ್ ಮೆಷಿನ್ಸಲ್ಲಿ ವೆಯ್ಟ್ ಈಸ್ ನಾಟ್ ಕನ್ಸಿಡರಬಲ್ ಫ್ಯಾಕ್ಟರ್, ಚೀಪ್ನೆಸ್ ಈಸ್ ದ ಕನ್ಸಿಡರಬಲ್ ಫ್ಯಾಕ್ಟರ್. ಹಾಗಾಗಿ ಕ್ಯಾಸ್ಟ್ ಐರನ್ನನ್ನು ಯೂಸ್ ಮಾಡ್ತಾರೆ. ಅಂದರೆ ಕ್ಯಾಸ್ಟ್ ಐರನ್ ಯೂಸ್ ಮಾಡಿದರೆ ತೂಕ ಜಾಸ್ತಿ ಆಗುತ್ತೆ, ಚೀಪ್ನೆಸ್ ಹೆಚ್ಚು ಕಾಸ್ಟ್ಲಿ ಆಗೋದಿಲ್ಲ. ನೆಕ್ಸ್ಟು ಬಿಗ್ ಮೆಷಿನ್ಸಲ್ಲಿ ಕ್ಯಾಸ್ಟ್ ಸ್ಟೀಲಿಂದ ಮಾಡಿರ್ತಾರೆ ಆರ್ ರೋಲರ್ ಸ್ಟೀಲಿಂದ ಮಾಡಿರ್ತಾರೆ. ಅಲ್ಲಿ ಕ್ಯಾಸ್ಟ್ ಸ್ಟೀಲ್ ಅಥವಾ ರೋಲರ್ ಸ್ಟೀಲ್ ವೆಯ್ಟ್ ಕಡಿಮೆ ಆಗುತ್ತೆ, ಕಾಸ್ಟು ಜಾಸ್ತಿ ಆಗುತ್ತೆ. ದ ಫಂಕ್ಷನ್ ಆಫ್ ದ ಯೋಕ್, ಮೊದಲನೇದು ಈ ಯೋಕಿನ ಒಳಭಾಗದಲ್ಲಿ ನಿಮಗೆ ಕೊಟ್ಟಿರೋ ನೋಟ್ಸಲ್ಲಿ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಒಳಭಾಗದಲ್ಲಿ ಫೀಲ್ಡ್ ಪೋಲ್ಸನ್ನು ಫಾಸ್ಟೈನ್ ಮಾಡಿರ್ತಾರೆ. ಆ ಫೀಲ್ಡ್ ಪೋಲ್ಸಿಗೆ ಸಪೋರ್ಟ್ಸನ್ನು ಒದಗಿಸುತ್ತೆ ಯೋಕು. ಇಟ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪೋಲ್ಸ್ ಆ್ಯಂಡ್ ಆ್ಯಕ್ಟ್ ಆಸ್ ದ ಪ್ರೊಟೆಕ್ಟಿವ್ ಕವರ್. ಆನಂತರ ಒಳಭಾಗದ ಎಲ್ಲ ಪಾರ್ಟ್ಸ್ಗಳಿಗೂ ಪ್ರೊಟೆಕ್ಟಿವ್ ಕವರ್ ರೀತಿ ಆ್ಯಕ್ಟ್ ಮಾಡುತ್ತೆ. ನಂಬರ್ 2, ಫೀಲ್ಡ್ ಪೋಲ್ಸ್ ಏನಿರುತ್ತೆ, ಫೀಲ್ಡ್ ಪೋಲ್ಸು ಮ್ಯಾಗ್ನೆಟೈಸ್ ಆಗುತ್ತೆ. ಮ್ಯಾಗ್ನೆಟೈಸ್ ಆದಾಗ ನಾರ್ತು ಮತ್ತು ಸೌತ್ ಪೋಲ್ನ ನಡುವೆ, ನಾರ್ತ್ ಮೇಲಿದ್ದರೆ ಸೌತ್ ಪೋಲ್ ಕೆಳಗಡೆ ಇರುತ್ತೆ, ಅವೆರಡರ ನಡುವೆ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಕಂಪ್ಲೀಟ್ ಆಗೋದಕ್ಕೆ ಯೋಕು ಸಪೋರ್ಟ್ ಮಾಡುತ್ತೆ. ಅಂದರೆ ಯೋಕಿನ ಮೂಲಕ ಮ್ಯಾಗ್ನೆಟಿಕ್ ಪೋಲು ಕಂಪ್ಲೀಟ್ ಆಗುತ್ತೆ. ಅದನ್ನು ಫಂಕ್ಷನ್ಸಲ್ಲಿ ಎರಡನೇ ಪಾಯಿಂಟ್ ಆಗಿ ಇಟ್ ಕಂಪ್ಲೀಟ್ಸ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಥ್ರೂ ಇಟ್. ಪಾಯಿಂಟ್ ನಂಬರ್ 3, ಯೋಕು ಏನೇನನ್ನು ಮತ್ತು ಎಕ್ಸ್ಟರ್ನಲ್ ಫಿಟ್ಟಿಂಗ್ಸನ್ನು ಹೊಂದಿರುತ್ತೆ ಅಂತ. ಈಗ ತಾನೇ ನೋಡಿದ್ವಿ, ಬಾಟಮಲ್ಲಿ ಸೀಟಿಂಗ್ ಮಾಡೋದಕ್ಕೆ ಫೀಟ್, ಆಮೇಲೆ ಲಿಫ್ಟಿಂಗ್ ಐಸ್, ಆಚೆಗೀಚೆಗೆ ಮೆಷೀನನ್ನು ಲಿಫ್ಟ್ ಮಾಡೋದಕ್ಕೆ ಐಸ್ ಆ್ಯಂಡ್ ಟರ್ಮಿನಲ್ ಬಾಕ್ಸನ್ನು ಹೊಂದಿರುತ್ತೆ. ನೆಕ್ಸ್ಟ್ ಪಾರ್ಟ್ಸ್ ನಂಬರ್ 2, ಪಾರ್ಟ್ಸ್ ನಂಬರ್ 2 ಫೀಲ್ಡ್ ಪೋಲ್ಸ್. ಫೀಲ್ಡ್ ಪೋಲ್ಸಲ್ಲಿ ಎರಡು ಭಾಗ ಇರುತ್ತೆ. ಫಿಗರ್ ನಂಬರ್ 2 ಅಂತ ಬರ್ತಿದೆಯಲ್ಲ, ಅದರಲ್ಲಿ ವೆರಿಫೈ ಮಾಡಿ. ಫಿಗರ್ ನಂಬರ್ 2 ಅದನ್ನು ಅಬ್ಸರ್ವ್ ಮಾಡಿ. ಎರಡು ಭಾಗನ ಸೆಪರೇಟಾಗಿ ಮಾರ್ಕ್ ಮಾಡಿದೆ. ಒಂದು ಪೋಲ್ ಕೋರ್ ಮೇಲ್ಭಾಗ, ಎರಡನೇದು ಕೆಳಭಾಗ ಪೋಲ್ ಶೂ. ಸ್ಮಾಲ್ ಮೆಷಿನ್ಸಲ್ಲಿ, ಚಿಕ್ಕ ಮೆಷಿನ್ಸಲ್ಲಿ ಪೋಲ್ ಕೋರ್ ಸಾಲಿಡ್ ಕನ್ಸ್ಟ್ರಕ್ಷನ್ ಇರುತ್ತೆ. ಪೋಲ್ ಶೂ ತೆಳುವಾದ ಹಾಳೆಗಳ ಶೀಟ್ ಮೆಟಲಿನ ತೆಳುವಾದ ಹಾಳೆಗಳನ್ನು ಜೋಡಿಸ್ಬಿಟ್ಟು ಪೋಲ್ ಶೂವನ್ನು ಮಾಡಿರ್ತಾರೆ. ಚಿತ್ರದಲ್ಲಿ ನಮಗೆ ಲ್ಯಾಮಿನೇಟೆಡ್ ಕನ್ಸ್ಟ್ರಕ್ಷನ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ ದ ಬಿಗ್ ಮೆಷಿನ್ಸಲ್ಲಿ ಪೋಲ್ ಕೋರ್ ಮತ್ತು
ಪೋಲ್ ಶೂ ಎರಡೂ ಕೂಡ ಲ್ಯಾಮಿನೇಷನ್ಸಲ್ಲೇ ಮಾಡಿರೋದನ್ನು ಫಿಗರ್ 2ನಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅಂದರೆ ಇನ್ ದ ಸ್ಮಾಲ್ ಮೆಷಿನ್ಸ್ pole core is solid, pole shoe is the laminated construction. In the big machines, pole core and pole shoe both are the laminated construction. ಈಗ functions of the field magnets. Parts of the field magnets ಈಗ ತಾನೇ ನೋಡ್ರಿ. It consists of pole core and pole shoe. Function of the pole shoes ಅಂದರೆ pole shoe ಅಂದರೆ ಕೆಳಗಡೆ ಕರ್ವ್ಡ್ ಶೇಪ್ ಇದೆಯಲ್ಲ, ದಟ್ ಈಸ್ ಎ ಪೋಲ್ ಶೂ ಭಾಗ. ಈ ಭಾಗ ಮತ್ತು ಈ ಭಾಗ. ಅದರಲ್ಲಿ ಫಂಕ್ಷನ್ ಆಫ್ ದ ಪೋಲ್ ಶೂ ಮೊದಲೇದು ಈ ಭಾಗದ ಮೇಲೆ ಪೋಲ್ ವೈಂಡಿಂಗ್ ಬರುತ್ತೆ. ಈ ಭಾಗದ ಮೇಲೆ ಪೋಲ್ ವೈಂಡಿಂಗು ಪೋಲ್ ಶೂನ ಮೇಲೆ ಪ್ಲೇಸ್ ಆಗುತ್ತೆ. ಅದನ್ನು ಫೀಲ್ಡ್ ವೈಂಡಿಂಗ್ ಹೇಗಿರುತ್ತೆ ಅನ್ನೋದು ನೆಕ್ಸ್ಟ್ ನೋಡ್ತೀವಿ. ಈಗ ಫಂಕ್ಷನ್ ಆಫ್ ದ ಫೀಲ್ಡ್ ಮ್ಯಾಗ್ನೆಟ್, ಅದರಲ್ಲಿ ಫಸ್ಟು ಪೋಲ್ ಶೂ ಭಾಗದ ಬಗ್ಗೆ ನೋಡೋಣ. ನೀವು ಕರೆಕ್ಟಾಗಿ ಕ್ಲಾಸ್ ಜೊತೆಗೆ ನೋಟ್ಸ್ ಕಾಪಿ ನಿಮಗೆ ಆಲ್ರೆಡಿ ಒಮ್ಮೆ ಕೊಟ್ಟಿದ್ದೀನಿ, ಅದನ್ನು ಅಬ್ಸರ್ವ್ ಮಾಡ್ಕೋತಾ ಹೋಗಬೇಕು. ಹಾಗಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಫಂಕ್ಷನ್ ಆಫ್ ದ ಪೋಲ್ ಶೂ ಅಂದರೆ ಪೋಲಿನ ಕೆಳಭಾಗ ಕರ್ವೇಚರ್ ಇದೆಯಲ್ಲ ಆ ಭಾಗ. ಸ್ಪ್ರೆಡ್ ದ ಫ್ಲಕ್ಸ್ ಯೂನಿಫಾರ್ಮ್ಲಿ ಇನ್ ದ ಏರ್ ಗ್ಯಾಪ್. ಮೆಷಿನಿನ ಒಳಗೆ ಎಲ್ಲ ಕಡೆ ಒಂದೇ ಸಮಾನವಾಗಿ ಮ್ಯಾಗ್ನೆಟಿಕ್ ಫೀಲ್ಡು ಸ್ಪ್ರೆಡ್ ಆಗೋ ಹಾಗೆ ಮಾಡೋದು. ಆನಂತರ ರೆಡ್ಯೂಸ್ ದ ರಿಲಕ್ಟೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಪಾತ್. ಅಂದರೆ ರಿಲಕ್ಟೆನ್ಸ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡು ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸು ಫ್ಲೋ ಆಗೋದಕ್ಕೆ ಅಡ್ಡಿಪಡಿಸುವಂಥ ಅಂಶ. ಆಪೋಸಿಂಗ್ ಆಫರ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ಈಸ್ ಕಾಲ್ಡ್ ದ ರಿಲಕ್ಟೆನ್ಸ್ ಅಂತ ಮ್ಯಾಗ್ನೆಟಿಸಮ್ ಚಾಪ್ಟ್ರಲ್ಲಿ ಈಗಾಗಲೇ ಹಿಂದೆ ಬಂದಿತ್ತು. ಆ ರಿಲಕ್ಟೆನ್ಸನ್ನು ಮ್ಯಾಗ್ನೆಟಿಕ್ ಪಾತಿಗೆ ಉಂಟಾಗುವಂಥ ಅಬ್ಸ್ಟ್ರಕ್ಷನ್ಸ್ ಅಥವಾ ರಿಲಕ್ಟೆನ್ಸನ್ನು ಕಡಿಮೆ ಮಾಡೋದು. ನೆಕ್ಸ್ಟ್, ಸೆಕೆಂಡ್ ಫಂಕ್ಷನ್ ಆಫ್ ದ ಪೋಲ್ ಶೂ ಇಸ್ ದ ಸಪೋರ್ಟ್ಸ್ ಟು ದ ಫೀಲ್ಡ್ ಕಾಯಿಲ್. ಫೀಲ್ಡ್ ಕಾಯಿಲಿಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೆಕ್ಸ್ಟು ನೋಡ್ತೀವಿ. ಆನಂತರ ಏನರಿಂದ ಮಾಡಿರ್ತಾರೆ ಅಂತ, ಸಾಲಿಡ್ ಪೋಲ್ ಕೋರ್ ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲಿಂದ ಮಾಡಿರ್ತಾರೆ. ಲ್ಯಾಮಿನೇಟೆಡ್ ಪೋಲ್ ಶೂ ಆರ್ ಲ್ಯಾಮಿನೇಟೆಡ್ ಪೋಲ್ ಕೋರನ್ನು ಅನೇಲ್ಡ್ ಸ್ಟೀಲ್ ಇಂದ ಮಾಡಿರ್ತಾರೆ. ಅದನ್ನು ಹೈಡ್ರಾಲಿಕಲಿ ಪ್ರೆಷರಲ್ಲಿ ಅದಕ್ಕೆ ರಿವೇಟಿಂಗ್ ಮಾಡಿರ್ತಾರೆ. ಚಿತ್ರದಲ್ಲಿ ರಿವೇಟಿಂಗ್ ಮಾಡಿರೋದು ಇಲ್ಲಿ ಕಾಣ್ತಾ ಇದೆ. ಆಮೇಲೆ ಮಧ್ಯ ಏರ್ ಡಕ್ಟ್ ಅಂತ ಗಾಳಿ ಆಡೋದಕ್ಕೆ ಖಾಲಿ ಜಾಗ ಇರುತ್ತೆ. ಇದು ಆಮೇಲೆ ಫೀಲ್ಡ್ ಪೋಲ್ಸನ್ನು ಯೋಕಿಗೆ ಚಿತ್ರದಲ್ಲಿ ಈ ಭಾಗದಲ್ಲಿ ಬೋಲ್ಟ್ಸ್ ಕಾಣ್ತಾ ಇದೆಯಲ್ಲ, ಸ್ಕ್ರೂ ಅಥವಾ ಬೋಲ್ಟಿಂಗ್ ಮೂಲಕ ಜೋಡಿಸ್ತಾರೆ. ನೆಕ್ಸ್ಟ್ ಪಾರ್ಟ್, ಅದನ್ನು ಹೇಗೆ ಸ್ಕ್ರೂ ಅಥವಾ ಬೋಲ್ಟಿಂಗ್ ಮೂಲಕ ಜೋಡಿಸ್ತಾರೆ ಅನ್ನೋದನ್ನು ಇಲ್ಲಿ ಚಿಕ್ಕದಾಗಿ ಚಿತ್ರ ಬರೆದು ತೋರಿಸಲಾಗಿದೆ. ನೀವು ಅದನ್ನು ಗಮನಿಸಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್,
ಫೀಲ್ಡ್ ವೈಂಡಿಂಗ್. ಫೀಲ್ಡ್ ವೈಂಡಿಂಗ್ ಅಂದರೆ ಈ ರೀತಿ ರೆಕ್ಟ್ಯಾಂಗ್ಯುಲರಿ ವೌಂಡೆಡ್ ಕಾಯಿಲ್, ಅದನ್ನು ಚಿತ್ರದಲ್ಲಿ ತೋರಿಸಿರೋ ರೀತಿ ಈ ರೀತಿಯ ರೆಕ್ಟ್ಯಾಂಗಲ್ ಫಾರ್ಮರ್ ಕರೆಕ್ಟಾಗಿ ಈ ಭಾಗದ ಅಳತೆ ಏನಿರುತ್ತೆ ಅದೇ ಅಳತೆಯ ಒಂದು ಫೈಬರ್ ಫಾರ್ಮರ್ ಮೇಲೆ ಕಾಪರ್ ವೈರನ್ನು ವೌಂಡ್ ಮಾಡಿಬಿಟ್ಟು ಫೈಬರ್ ಫಾರ್ಮರನ್ನು ತೆಗೆದಾಕ್ಬಿಟ್ಟು ಆ ವೈಂಡಿಂಗನ್ನು ಕರೆಕ್ಟಾಗಿ ಈ ಭಾಗದ ಮೇಲೆ ಕೂರಿಸ್ತಾರೆ. ಅದು ಈ ಪೋಲ್ ಶೂ ಇದೆಯಲ್ಲ, ಪೋಲ್ ಶೂನ ಮೇಲೆ ವೈಂಡಿಂಗು ಕೂತ್ಕೊಳ್ಳುತ್ತೆ. ಹಾಗಾಗಿ ನಾವು ಪೋಲ್ ಶೂ ಸಪೋರ್ಟ್ಸ್ ದ ಫೀಲ್ಡ್ ವೈಂಡಿಂಗ್ ಅಂತ ಈ ಹಿಂದೆ ನೋಡಿರೋದು. ನೆಕ್ಸ್ಟು ಈಗ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಯಾವ ರೀತಿ ವೈಂಡಿಂಗು ಕಾಯಿಲನ್ನು ಫೀಲ್ಡ್ ವೈಂಡಿಂಗಲ್ಲಿ ಬಳಸ್ತಾರೆ. ದ ಫಾರ್ಮರ್ ವೌಂಡೆಡ್ ಕಾಯಿಲ್ ಆಫ್ ಕಾಪರ್ ವೈರ್ ಇನ್ ದ ಸ್ಮಾಲ್ ಮೆಷಿನ್. ಕಾಪರ್ ವೈರು ಚಿಕ್ಕ ಮೆಷಿನಲ್ಲಿ ಕಾಪರ್ ವೈರ್. ತುಂಬ ದೊಡ್ಡ ಡಿ ಸಿ ಜನರೇಟರಲ್ಲಿ ಫೀಲ್ಡ್ ವೈಂಡಿಂಗ್ ಈಸ್ ಮೇಡ್ ಔಟ್ ಬೈ ಕಾಪರ್ ಸ್ಟ್ರಿಪ್, ಪಟ್ಟಿಗಳು, ಅಗಲವಾದ ಪಟ್ಟಿಗಳನ್ನು ಯೂಸ್ ಮಾಡಿರ್ತಾರೆ. ನಂತರ ಫಂಕ್ಷನ್ ಆಫ್ ದ ಫೀಲ್ಡ್ ಕಾಯಿಲ್. ಕರೆಂಟು ಫೀಲ್ಡ್ ಕಾಯಿಲಲ್ಲಿ ಅಂದರೆ ಡಿ ಸಿ ಕರೆಂಟು ಪಾಸ್ ಆದಾಗ ಮ್ಯಾಗ್ನೆಟಿಕ್ ಪೋಲ್ಸ್ ಆರ್ ಪ್ರೊಡ್ಯೂಸ್ ದ ಫ್ಲಕ್ಸ್. ಅಂದರೆ ಇಲ್ಲಿ ತೋರಿಸಲಾದ, ಇಲ್ಲಿ ಕಟ್ ಮಾಡಿ ತೋರಿಸಿದ್ದಾರೆ, ಹೀಗೆ ಸುತ್ತಲೂ ಫೀಲ್ಡ್ ವೈಂಡಿಂಗು ಈ ಭಾಗಕ್ಕೆ ಸುತ್ತಕೊಂಡಿರುತ್ತೆ. ಇಲ್ಲಿ ತೋರಿಸಿದಾರಲ್ಲ ಆ ರೀತಿ. ಇದರಲ್ಲಿ ನಾವು ಡಿ ಸಿ ಕರೆಂಟನ್ನು ಪಾಸ್ ಮಾಡಿದಾಗ ಅದು ಇಡೀ ಪೋಲಿನ ಸ್ಟ್ರಕ್ಚರನ್ನು ಮ್ಯಾಗ್ನೆಟೈಸ್ ಮಾಡುತ್ತೆ. ಹಾಗೆ ಮ್ಯಾಗ್ನೆಟೈಸ್ ಮಾಡಿದಾಗ ಈ ಪೋಲ್ ಶೂನ ಮೂಲಕ ಮ್ಯಾಗ್ನೆಟಿಕ್ ಫ್ಲಕ್ಸಸ್ಸು ಪ್ರೊಡ್ಯೂಸ್ ಆಗುತ್ತೆ. ನಂತರ ಕಾಪರ್ ವೈರನ್ನು ಫೀಲ್ಡ್ ವೈಂಡಿಂಗ್ಗೆ ಬಳಸ್ತಾರೆ ಅಂತ ಈಗ ತಾನೇ ನೋಡಿದ್ವಿ. ಯಾವ ರೀತಿ ಕಾಪರ್ ವೈರನ್ನು ಬಳಸ್ತಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಎನಾಮೆಲ್ಡ್ ಕಾಪರ್ ವೈರನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಥಿಕ್ ಗೇಜ್ ಅಂದರೆ ದಪ್ಪ ಇರುವಂಥದ್ದನ್ನು ಸೀರೀಸ್ ಟೈಪ್ ಮೆಷಿನಲ್ಲಿ ಯೂಸ್ ಮಾಡ್ತಾರೆ. ತೆಳ್ಳಗಿರುವಂಥದ್ದನ್ನು ಶಂಟ್ ಟೈಪ್ ಮೆಷಿನ್ಸ್ ಅಂದರೆ ಶಂಟ್ ಟೈಪ್ ಡಿ ಸಿ ಜನರೇಟರಲ್ಲಿ ಯೂಸ್ ಮಾಡ್ತಾರೆ. ನಂತರ ಕಾಂಪೌಂಡ್ ಜನರೇಟರ್ ಅಂತ ಬರುತ್ತೆ. ನೆಕ್ಸ್ಟು ಕಾಂಪೌಂಡ್ ಜನರೇಟರಲ್ಲಿ ಥಿಕ್ ಗೇಜ್ ಮತ್ತು ಥಿನ್ ಗೇಜ್ ಎರಡೂ ಕೂಡ ವೈಂಡಿಂಗು ಪೋಲ್ ಕೋರ್ ಮೇಲೆ ಒಂದಾದ ಮೇಲೆ ಒಂದನ್ನು ಸುತ್ತಬಿಟ್ಟು ಇನ್ಸುಲೇಷನ್ ಹಾಕ್ಬಿಟ್ಟು ಇನ್ನೊಂದನ್ನು ಸುತ್ತಾರೆ. ಅಂದರೆ ಸಿಂಪ್ಲಿ ನಿಮಗೇನು ಗೊತ್ತಿರಬೇಕಂದ್ರೆ, ಸೀರೀಸ್ ಟೈಪ್ ಡಿ ಸಿ ಜನರೇಟ್ರಲ್ಲಿ ಫೀಲ್ಡ್ ವೈಂಡಿಂಗು ಥಿಕ್ ವೈರ್ ಆಫ್ ಲೆಸ್ ಟರ್ನ್, ಕಡಿಮೆ ಸುತ್ತು. ಶಂಟ್ ಟೈಪ್ ಮೆಷಿನಲ್ಲಿ ಥಿನ್ ವೈರ್ ಆಫ್ ಅಥವಾ ಥಿನ್ ಗೇಜ್ ಆಫ್ ಕಾಪರ್ ವೈರ್ ಆಫ್ ಮೋರ್ ಟರ್ನ್, ಹೆಚ್ಚು ಸುತ್ತುಗಳನ್ನು ಹೊಂದಿರುತ್ತೆ. ಕಾಂಪೌಂಡ್ ಮೆಷಿನ್ಸಲ್ಲಿ ಎರಡೂ ಥರದ ವೈಂಡಿಂಗು ಒಂದರ ಮೇಲೆ ಒಂದನ್ನು ಪೋಲ್ ಕೋರ್ ಮೇಲೆ ವೌಂಡ್ ಮಾಡಿರ್ತಾರೆ. ನೆಕ್ಸ್ಟ್ ಪಾರ್ಟ್ ಆರ್ಮೇಚರ್ ಕೋರ್. ಆರ್ಮೇಚರ್ ಕೋರ್ ಸಿಲಿಂಡ್ರಿಕಲ್ ಡ್ರಮ್ ಶೇಪ್ ಇರುತ್ತೆ. ಫಿಗರಲ್ಲಿ ಇಲ್ಲಿ ಇದೆ. ಸಿಲಿಂಡ್ರಿಕಲ್ ಡ್ರಮ್ ಶೇಪ್ ಸ್ಟ್ರಕ್ಚರ್. ಅದರಲ್ಲಿ ಈ ಭಾಗದಲ್ಲಿ ಆರ್ಮೇಚರ್ ವೈಂಡಿಂಗ್ಸನ್ನು ಪ್ಲೇಸ್ ಮಾಡಿರ್ತಾರೆ. ಈ ಪಾರ್ಟ್ಸನ್ನು ನೀವು ಅರ್ಥ ಮಾಡ್ಕೊಳ್ಳೋದು
ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾನು ಅದರ ಮಿನಿಯೇಚರ್ ರೂಪವನ್ನು ತೋರಿಸ್ತಾ ಇದ್ದೀನಿ. ದಟ್ ಪಾರ್ಟ್ ಈಸ್ ಕಾಲ್ಡ್ ದ ಆರ್ಮೇಚರ್. ಈ ಆರ್ಮೇಚರಲ್ಲಿ ಸ್ಲಾಟ್ಸ್, ದೀಸ್ ಆರ್ ಸ್ಲಾಟ್ಸ್ ಅಂತ ಕರಿತೀವಿ. ಈ ಭಾಗ ಸ್ಲಾಟ್ಸ್, ಈ ಭಾಗನ ಟೀತ್ ಅಂತ ಕರಿತೀವಿ. ಚಿತ್ರದಲ್ಲಿ ಬರ್ತಿದೆ. ಇಲ್ಲಿ ಹಾಕಿರೋ ಕಾಯಿಲ್ಗಳು ದೇ ಆರ್ ದ ಆರ್ಮೇಚರ್ ವೈಂಡಿಂಗ್ಸ್. ಆಲ್ ದ ಆರ್ಮೇಚರ್ ವೈಂಡಿಂಗ್ ಎಂಡ್ಸ್ ಆರ್ ಕನೆಕ್ಟೆಡ್ ಟು ಕಾಮುಟೇಟರ್. ಪ್ರತಿಯೊಂದು ಬಾರ್ಸ್ ಇದೆಯಲ್ಲ, ಪ್ರತಿಯೊಂದು ಬಾರ್ಸಿಗೆ ಕಾಯಿಲ್ ಎಂಡನ್ನು ಒಂದು 2 ರೀತಿಯ ಮ್ಯಾನರಲ್ಲಿ ಜೋಡಿಸಿರ್ತಾರೆ. ಒಂದು ಲ್ಯಾಪ್ ಅಂತ, ಒಂದು ವೇವ್ ಅಂತ. ಅದನ್ನು ನಾವು ನೆಕ್ಸ್ಟ್ ನೋಡ್ತೀವಿ. ಯಾವುದೇ ಮೆಷಿನಿನ ಆರ್ಮೇಚರ್ ಆದರೂ, ಬಿಗ್ ಇರಲಿ ಸ್ಮಾಲ್ ಇರಲಿ, ಡಿ ಸಿ ಜನ್ರೇಟ್ರ್ ಇರಲಿ, ಡಿ ಸಿ ಮೋಟ್ರ್ ಇರಲಿ, ಅದರ ಸೆಂಟ್ರಲ್ಲಿ ಮ್ಯಾಗ್ನೆಟಿಕ್, ಡಿ ಸಿ ಜನ್ರೇಟ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿನ ಒಳಗೆ ಈ ಆರ್ಮೇಚರ್ ವಿಲ್ ಬಿ ರೊಟೇಟೆಡ್ ಲೈಕ್ ದಿಸ್. ಹಾಗೆ ರೊಟೇಟ್ ಆದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಕಟ್ಸ್ ಬೈ ದ ಕಂಡಕ್ಟರ್. ಆಗ EMF ಇಂಡ್ಯೂಸ್ ಆಗುತ್ತೆ ಈ ಕಾಯಿಲ್ಗಳಲ್ಲಿ. ಅದು ಆರ್ಮೇಚರಿಗೆ ಬರುತ್ತೆ. ಆರ್ಮೇಚರ್ನ ಮೇಲೆ ಒಂದು, ಕೆಳಗೆ ಒಂದು ಬ್ರಷ್ ಇರುತ್ತೆ. ಆ ಬ್ರಷ್ ಮೂಲಕ ಕಲೆಕ್ಟ್ ಆಗಿಬಿಟ್ಟು ಹೊರಗಡೆ ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಅವೈಲಬಲ್ ಆಗುತ್ತೆ. ಈಗ ಒಂದು ಸೆಕೆಂಡ್. ಆನಂತರ ಆರ್ಮೇಚರನ್ನು ಹೇಗೆ ಮಾಡಿದ್ದಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಇದು ಸಾಲಿಡ್ ಕನ್ಸ್ಟ್ರಕ್ಷನ್ ಅಲ್ಲ, ಡಿಸ್ಕ್ ಶೇಪ್ಡ್ ಲ್ಯಾಮಿನೇಟೆಡ್ ಕನ್ಸ್ಟ್ರಕ್ಷನ್. ಒಂದೊಂದೇ ತೆಳುವಾದ ಪೀಸ್ಗಳನ್ನು ಜೋಡಿಸ್ಬಿಟ್ಟು ಈ ಆಕಾರವನ್ನು ಮಾಡಿದ್ದಾರೆ. ಅದನ್ನು ಲ್ಯಾಮಿನೇಟೆಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಈಗ ವಿತ್ ದ ನೋಟ್ಸ್ ನೋಡೋಣ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಪಾರ್ಟ್ಸು ಆರ್ಮೇಚರ್ ಕೋರ್, ಅದರಲ್ಲಿ ಸಬ್ ಪಾರ್ಟ್ಸು ಸ್ಲಾಟು. ಸ್ಲಾಟ್ ಗುರ್ತು ಮಾಡಿಲ್ಲ, ಇದೆ ನೋಡಿ. ಸ್ಲಾಟ್, ಟೀತ್, ಏರ್ ಡಕ್ಟ್ಸ್, ಕೀ ಹೋಲ್ಸ್, ಲ್ಯಾಮಿನೇಷನ್ಸ್, ಅಷ್ಟನ್ನು ಅದರಲ್ಲಿ ಗುರ್ತು ಮಾಡಿದೆ. ಈಗ ಫಂಕ್ಷನ್ಸ್, ಆರ್ಮೇಚರ್ ಏನಕ್ಕೆ, ಅದರ ಕೆಲಸ ಏನು ಅಂತ. ಇಟ್ ಹೌಸಸ್ ದ ಆರ್ಮೇಚರ್ ಕಂಡಕ್ಟರ್ ಟು ರೊಟೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಆಗೋಕ್ಕಾಗಿ ಕಂಡಕ್ಟರ್ಸ್ ಅಂದರೆ ಕಾಯಿಲ್ಗಳನ್ನು ಅದು ಸ್ಲಾಟ್ ಒಳಗಡೆ ಪ್ಲೇಸ್ ಮಾಡ್ಕೊಳ್ಳೋದು. ಫಂಕ್ಷನ್ ನಂಬರ್ 2, ಇಟ್ ಪ್ರೊವೈಡ್ಸ್ ದ ಪಾತ್ ಆಫ್ ವೆರಿ ಲೋ ರಿಲಕ್ಟೆನ್ಸ್ ಪಾತ್. ದಟ್ ಮೀನ್ಸ್ ಮೆಷಿನ್ಸಲ್ಲಿ ನಾನು ಈಗ ನಿಮಗೆ ಹೇಳಿದ ವಿವರಗಳ ಪ್ರಕಾರ, ಈ ಮುಂಚೆ ಹೇಳಿದ ವಿವರಗಳ ಪ್ರಕಾರ, ಮೇಲ್ಗಡೆ ಪೋಲ್ ಶೂ ಹೀಗೆ ಬರುತ್ತಲ್ವ, ಒಂದು ನಾರ್ತ್ ಪೋಲ್ ಆದರೆ ಇನ್ನೊಂದು ಸೌತ್ ಪೋಲ್ ಶೂ ಇಲ್ಲಿರುತ್ತೆ. ನಾರ್ತ್ ಪೋಲ್ ಶೂ ಇಂದ ಹೊರಟಿರೋ ಮ್ಯಾಗ್ನೆಟಿಕ್ ಫ್ಲಕ್ಸಸ್ ಇದರ ಮೂಲಕ ಹಾದು ಈಚೆಗೆ ಬರಬೇಕು. ಅಂದರೆ ರಿಲಕ್ಟೆನ್ಸು ಅತಿ ಕಡಿಮೆ ಇರಬೇಕು ಇಲ್ಲಿ ಬಳಸೋ ಮೆಟೀರಿಯಲಿಂದ. ಆಗ ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾಸಸ್ ಥ್ರೂ ದಿಸ್ ಆರ್ಮೇಚರ್ ಟು ದಿಸ್ ಎಂಡ್, ನಾರ್ತ್ ಪೋಲಿಂದ ಸೌತ್ ಪೋಲಿಗೆ. ಈಗ ನಾರ್ತ್ ಪೋಲಿಂದ ಹೊರಟಿರುವಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇದ್ರ ಮೂಲಕ ಹಾದ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಯೋಕ್ ಇರುತ್ತಲ್ಲ, ಯೋಕಲ್ಲಿ ಮತ್ತೆ ರಿಟರ್ನ್ ಟು ನಾರ್ತ್ ಪೋಲ್, ಮತ್ತೆ ಇಲ್ಲಿ ಬರುತ್ತೆ. ಹೀಗೆ ಯೋಕಲ್ಲಿ ಹೀಗೆ ಹೋಗ್ಬಿಟ್ಟು ನಾರ್ತ್ ಪೋಲಲ್ಲಿ ಬರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದೇ ರೀತಿ ಮ್ಯಾಗ್ನೆಟಿಕ್ ಸರ್ಕ್ಯೂಟು ಪ್ರೊವೈಡ್ ಆಗಬೇಕು. ಈ ಕಡೆ ಅರ್ಧ ಹೀಗೆ, ಈ ಕಡೆ ಅರ್ಧ ಹೀಗೆ ಇಲ್ಲಿ. ಅದನ್ನು ಎಟ್ ದ ಎಂಡಿಗೆ ಸಮ್ಮರಿಲ್ಲಿ ನೋಡೋಣ. ಈಗ ಒಂದು ಸೆಕೆಂಡ್. ಪ್ರೊವೈಡ್ ದ ಲೋ ರಿಲಕ್ಟೆನ್ಸ್ ಪಾತ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ನೆಕ್ಸ್ಟು
ಕನ್ಸ್ಟ್ರಕ್ಷನ್ ಬಗ್ಗೆ. ಇಟ್ ಈಸ್ ಬಿಲ್ಟ್ ಬೈ ದ ಲ್ಯಾಮಿನೇಷನ್ಸ್ ಆರ್ ಸರ್ಕ್ಯುಲರ್ ಶೀಟ್ ಡಿಸ್ಕ್ಸ್. ಡಿಸ್ಕ್ ರೀತಿಯ ತೆಳುವಾದ ಶೀಟ್ಗಳು. ಥಿಕ್ನೆಸ್ಸು 0.5 mm ದಪ್ಪದ, ಅರ್ಧ mm ದಪ್ಪದ್ದು ಸರ್ಕ್ಯುಲರ್ ಶೀಟ್ಗಳಿಂದ ಮಾಡಿರ್ತಾರೆ. ಆಮೇಲೆ ಆರ್ಮೇಚರ್ ಕೋರ್ ಏನೇನು ಹೊಂದಿರುತ್ತೆ ಅಂತ ಈಗ ತಾನೇ ಮೊದಲು ನೋಡಿದ್ದೀವಿ. ಏರ್ ಡಕ್ಟ್ಸು, ಕೀವೆ ಮತ್ತು ಸ್ಲಾಟ್ಸು, ಟೀತು ಅಷ್ಟನ್ನು ನೋಡಿದ್ದೀವಿ. ಅದರಲ್ಲಿ ಕೀವೆ ಅಂತ ಪಾರ್ಟ್ ಇದೆ ನೋಡಿ, ಗುರ್ತು ಮಾಡಿದ್ದೀವಿ. ಕೀವೆ ಯಾಕಪ್ಪ ಅಂದರೆ ಆರ್ಮೇಚರನ್ನು ದಟ್ ಈಸ್ ಎ ಶಾಫ್ಟ್. ಆರ್ಮೇಚರನ್ನು ಇದ್ರ ಮೇಲೆ ಕೂರಿಸಿರ್ತಾರೆ, ಅವಾಗೇನು ವೈಂಡಿಂಗ್ಸ್ ಇರೋದಿಲ್ಲ. ವೈಂಡಿಂಗ್ಸನ್ನು ಆಮೇಲೆ ಅದಕ್ಕೆ ವೈಂಡಿಂಗ್ಸನ್ನು ನಾವು ಹಾಕ್ಕೊಳ್ಳೋದು. ರಿಜಿಡ್ ಆಗಿ ಶಾಫ್ಟ್ ಮೇಲೆ ಕೂರಬೇಕಲ್ವೇ, ಇದು ಆರ್ಮೇಚರಿನ ಪಾರ್ಟ್ ಅಲ್ಲ, ಇದನ್ನು ಆಮೇಲೆ ಹಾಕೋದು. ಇದು ರಿಜಿಡ್ ಆಗಿ ಕೂರಬೇಕು ಅಂದರೆ ಆರ್ಮೇಚರ್ ಹಾಕ್ಬಿಟ್ಟು ಒಂದು ಕೀಯನ್ನು ಪ್ಲೇಸ್ ಮಾಡಿರ್ತಾರೆ ಶಾಫ್ಟಿಗೂ ಆರ್ಮೇಚರಿಗೂ ಮಧ್ಯೆ. ಒಂದು ಕೀಯನ್ನು ಹಾಕಿ ಕೂರಿಸ್ಬೇಕು ಅಂದರೆ ಒಂದು ಕೀ ಹೋಲ್ ಇರಬೇಕು. ಯಾವುದರಲ್ಲಿ? ಶಾಫ್ಟಲ್ಲೂ ಇರಬೇಕು. ಶಾಫ್ಟಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆರ್ಮೇಚರಲ್ಲಿ ಮಾತ್ರ ಒಂದು ಕೀ ಹೋಲ್ ಇರಲೇಬೇಕು ಕೀಯನ್ನು ಕೂರಿಸೋದಕ್ಕೆ. ನೆಕ್ಸ್ಟ್, ಈಗ ಆರ್ಮೇಚರನ್ನು ಮಾಡುವಂಥ ಶೀಟ್ ಮೆಟಲಿನ ಡಿಸ್ಕ್ಸು ಹೇಗಿರುತ್ತೆ ಅಂತ ಫಿಗರ್ ನಂಬರ್ 4ಅಲ್ಲಿ ಅಬ್ಸರ್ವ್ ಮಾಡಿ. ಫಿಗರ್ ನಂಬರ್ 4. ಆ ರೀತಿ ತೆಳುವಾದ ಶೀಟ್ ಮೆಟಲ್ ಡಿಸ್ಕ್ಸನ್ನು ಯೂಸ್ ಮಾಡಿ ಯಾಕೆ ಮಾಡ್ತಾರಪ್ಪ ಅಂದರೆ ಪರ್ಪಸ್ ಆಫ್ ಲ್ಯಾಮಿನೇಷನ್ಸ್ ಟು ರೆಡ್ಯೂಸ್ ದ ಲಾಸ್ ಡ್ಯೂ ಟು ದ ಎಡ್ಡಿ ಕರೆಂಟ್. ಎಡ್ಡಿ ಕರೆಂಟ್ ಎಫೆಕ್ಟ್ ಅಂತ ಒಳಗಡೆ ಉಂಟಾಗ್ಬಿಟ್ಟು ಮೆಷಿನ್ ಒಳಗಡೆ ಇಂಡ್ಯೂಸ್ ಆದ ವೋಲ್ಟೇಜು ಒಂದಿಷ್ಟು ಲಾಸಸ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಅದನ್ನು ತೆಳುವಾದ ಶೀಟ್ ಥರ ಮಾಡಿಬಿಟ್ಟು ಆ ಶೀಟಿಗೆ ಥಿನ್ ಲೇಯರ್ ಆಫ್ ವಾರ್ನಿಷನ್ನು ಕೋಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ಒಂದಕ್ಕೊಂದು ಡಿಸ್ಕನ್ನು ಜೋಡಿಸ್ಬಿಟ್ಟು ಆರ್ಮೇಚರ್ ಶೇಪಿಗೆ ತಗೊಂಡೋಗ್ತಾರೆ. ನೆಕ್ಸ್ಟು ಆರ್ಮೇಚರ್ ವೈಂಡಿಂಗ್ಸ್. ಆರ್ಮೇಚರ್ ವೈಂಡಿಂಗ್ಸನ್ನು ಆರ್ಮೇಚರ್ ಸ್ಲಾಟ್ ಏನಿರುತ್ತೆ ಆ ಆರ್ಮೇಚರ್ ಸ್ಲಾಟಿನ ಅಳತೆಗೆ ಇದು ಸ್ಲಾಟಿನ ಅಳತೆ. ಇಲ್ಲಿ ವೈಂಡಿಂಗ್ ಮಾಡೋದಾದರೆ ಹೀಗೆ ಬಂದು ಯಾವುದೋ ಒಂದು ಸ್ಲಾಟಲ್ಲಿ ಹೀಗೆ ವಾಪಸ್ ಬಂದು ಹೀಗೆ ಇದರೊಳಗೆ ಕೂರಬೇಕು. ಆ ಅಳತೆನ ನೋಡ್ಕೊಬಿಟ್ಟು ಕರೆಕ್ಟಾಗಿ ಅದರ ಅಳತೆ ವೈಂಡಿಂಗ್ ಫಾರ್ಮರ್ ಒಳಗಡೆ ಕಾಯಿಲನ್ನು ಹೀಗೆ ಓವಲ್ ಶೇಪಲ್ಲಿ ಸುತ್ತುತ್ತಾರೆ. ಹಾಗಾಗಿ ಆರ್ಮೇಚರ್ ವೈಂಡಿಂಗ್ ಈಸ್ ದ ಫಾರ್ಮರ್ ವೈಂಡಿಂಗ್. ಅಂದರೆ ಒಂದು ನಿಗದಿತ ಅಳತೆಯ ಫಾರ್ಮರ್ ಮೇಲೆ ಮೊದಲು ವೈಂಡ್ ಮಾಡ್ತಾರೆ. ಆಮೇಲೆ ಅಲ್ಲೇನು ವೈರನ್ನು ಬಳಸ್ತಾರೆ ಅನ್ನೋದು ನೆಕ್ಸ್ಟ್. ಈಗ ಆರ್ಮೇಚರ್ ವೈಂಡಿಂಗ್ ಇಲ್ಲಿ ಕೂರಿಸುವಾಗ ಓವಲ್ ಶೇಪ್ ಆಗುತ್ತೆ, ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ ಮೇಲೆ ವೌಂಡ್ ಮಾಡ್ತಾರೆ. ಸೂಪರ್ ಎನಾಮೆಲ್ ಕಾಪರ್ ವೈರನ್ನು ವೌಂಡ್ ಮಾಡೋದಕ್ಕೆ ಬಳಸ್ತಾರೆ. ನಂತರ ಅದನ್ನು ಹಾಗೆ ವೌಂಡ್ ಮಾಡಿದ ಕಾಯಿಲನ್ನು ಇಲ್ಲಿರೋ ಸ್ಲಾಟ್ಗಳಿಗೆ ಇಲ್ಲಿ ವೈಟ್ ಕಲರ್ ಕಾಣ್ತಾ ಇದ್ದಾವೆ ನೋಡಿ, ಇನ್ಸುಲೇಷನನ್ನು ಮಾಡಿಬಿಟ್ಟು ಇಲ್ಲಿ ಬಿಳಿ ಕಲರ್ ಕಾಣ್ತಾ ಇದ್ದಾವಲ್ಲ, ದೇ ಆರ್ ದ ಇನ್ಸುಲೇಷನ್ಸ್.
ಇನ್ಸುಲೇಷನ್ ಸ್ಲಾಟಿಗೆ ಇನ್ಸುಲೇಷನನ್ನು ಲೇಯರನ್ನು ಹಾಕ್ಕೊಬಿಟ್ಟು ಆಮೇಲೆ ಪ್ರತಿ ಕಾಯಿಲ್ಗಳನ್ನು ಕೂರಿಸ್ತಾರೆ. ನೆಕ್ಸ್ಟ್ ಕಾಮುಟೇಟರ್ ಪಾರ್ಟ್ಸ್. ಕಾಮುಟೇಟರ್ ಡಿ ಸಿ ಜನರೇಟರಲ್ಲಿ ಅತ್ಯಂತ ಮುಖ್ಯ ಭಾಗ ಮತ್ತು ವೆರಿ ಕಾಂಪ್ಲಿಕೇಟೆಡ್ ಫಂಕ್ಷನನ್ನು ಹೊಂದಿರುವಂಥದ್ದು ಈ ಭಾಗ. ದಟ್ ಈಸ್ ಕಾಲ್ಡ್ ಆಸ್ ಎ ಕಾಮುಟೇಟರ್. ಕಾಮುಟೇಟರು ಹಲವಾರು ಸೆಗ್ಮೆಂಟ್ಸನ್ನು ಹೊಂದಿರುತ್ತೆ. ಆ ಕಾಮುಟೇಟರ್ ಸೆಗ್ಮೆಂಟ್ಗಳನ್ನು ಹಾರ್ಡ್ ಡ್ರಾನ್ ಕಾಪರಿಂದ ಮಾಡಿರ್ತಾರೆ. ಆ ಹಾರ್ಡ್ ಡ್ರಾನ್ ಕಾಪರ್ ಮಧ್ಯೆ ಪ್ರತಿ ಕಾಮುಟೇಟರ್ ಬಾರ್ನ ಮಧ್ಯೆ ನಿಮಗೆ ಒಂದು ಗ್ಯಾಪ್ ಕಾಣ್ತಾ ಇದೆ. ಆ ಗ್ಯಾಪಲ್ಲಿ ಮೈಕನೈಟ್ ಅಥವಾ ಮೈಕಾ ಇನ್ಸುಲೇಷನನ್ನು ಮಾಡಿರ್ತಾರೆ. ಅಂದರೆ ಒಂದು ಕಾಮುಟೇಟರ್ ಸೆಗ್ಮೆಂಟಿಂದ ಇನ್ನೊಂದಕ್ಕೆ ಕರೆಂಟು ಪಾಸ್ ಆಗಬಾರ್ದು ಅಂತ. ಈಗ ಫಂಕ್ಷನ್ ಏನು ಕಾಮುಟೇಟರ್ ಎಂದು ನೋಡೋಣ. ಫಂಕ್ಷನ್ನು ಕಾಮುಟೇಟರ್ ಈಸ್ ಫೆಸಿಲಿಯೇಟ್ ಟು ಕಲೆಕ್ಷನ್ ಆಫ್ ಕರೆಂಟ್ ಫ್ರಮ್ ಆರ್ಮೇಚರ್ ಕಂಡಕ್ಟರ್ ಟು ದ ಎಕ್ಸ್ಟರ್ನಲ್ ಸರ್ಕ್ಯೂಟ್. ಆರ್ಮೇಚರ್ ಕಂಡಕ್ಟರ್ ಒಳಗಡೆ ಈ ಕಾಯಿಲ್ಗಳ ಒಳಗಡೆ ಇಂಡ್ಯೂಸ್ ಆದಂಥ ಇ ಎಮ್ ಎಫ್ ಏನು ಮಾಡುತ್ತೆ, ಇದರಲ್ಲಿ ಕರೆಂಟ್ ಫ್ಲೋನ ಉಂಟು ಮಾಡುತ್ತೆ. ಅದನ್ನು ಕಾಮುಟೇಟರ್ಸ್ ಬಾರ್ಸು ಕಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕಳಿಸ್ಬೇಕು. ದಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ ದ ಕಾಮುಟೇಟರ್. ಆಮೇಲೆ ಸೆಕೆಂಡ್ ಫಂಕ್ಷನ್ ಕಲೆಕ್ಟ್ ಮಾಡಿದ ಕರೆಂಟನ್ನು ಅಂದರೆ ಎ ಸಿ ಆಲ್ಟರ್ನೇಟಿಂಗ್ ಕ್ವಾಂಟಿಟಿಯನ್ನು ಕಲೆಕ್ಟ್ ಮಾಡ್ತಾನೆ ಡಿ ಸಿ ಆಗಿ ಪರಿವರ್ತಿಸಿ ಎಕ್ಸ್ಟರ್ನಲ್ ಸರ್ಕ್ಯೂಟಿಗೆ ಕೊಡಬೇಕು. ಹಾಗಾಗಿ ನಿಮಗೆ ಕೊಟ್ಟಿರೋ ನೋಟ್ಸಲ್ಲಿ ಕಾಮುಟೇಟರ್ ಈಸ್ ಟು ಫೆಸಿಲಿಯೇಟ್ ದ ಕಲೆಕ್ಷನ್ ಆಫ್ ಕರೆಂಟ್ ಫ್ರಮ್ ಆರ್ಮೇಚರ್ ಕಂಡಕ್ಟರ್ ಆ್ಯಂಡ್ ಕನ್ವರ್ಟ್ಸ್ ದ ಕಲೆಕ್ಟೆಡ್ ಎ ಸಿ ಟು ಡಿ ಸಿ ಫಾರ್ ದ ಸಪ್ಲೈಯಿಂಗ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಂತ ಕೊಟ್ಟಿದೆ. ಕನ್ಸ್ಟ್ರಕ್ಷನ್ಸು ಕೊಟ್ಟಿರೋ ನೋಟ್ಸಲ್ಲಿ ಕಾಮುಟೇಟರ್ ಈಸ್ ಬಿಲ್ಡಪ್ ಆಫ್ ವೆಡ್ಜ್ ಶೇಪ್ಡ್ segments. They are made by the hard drawn or dropped forged copper, and segments are insulated by thin layer of mica. ಅಂದರೆ ಇಲ್ಲಿ ಈ ಕಾಮುಟೇಟರ್ ಸೆಗ್ಮೆಂಟ್ಸ್ ಏನಿದೆ, ಪಟ್ಟಿಗಳು ಕಾಣ್ತಾ ಇದೆಯಾ, ಈ ಪಟ್ಟಿಗಳು ಹಾರ್ಡ್ ಡ್ರಾನ್ ಕಾಪರ್ ಆರ್ ಡ್ರಾಪ್ ಫೋರ್ಜ್ಡ್ ಕಾಪರಿಂದ ಮಾಡಿರ್ತಾರೆ. ಆ ಪಟ್ಟಿಗಳ ನಡುವಿನ ಭಾಗ ಇದೆಯಲ್ಲ, ಪ್ರತಿ ಪಟ್ಟಿಯ ನಡುವಿನ ಭಾಗ ಅಲ್ಲಿ ಮೈಕನೈಟಿನ ತಿನ್ ಲೇಯರನ್ನು ಇಟ್ಟು ಇನ್ಸುಲೇಟಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ಬ್ರಷ್ ಆ್ಯಂಡ್ ಬ್ರಷ್ ಹೋಲ್ಡರ್. ಇದನ್ನು ನಾನು ನಿಮಗೆ ಬೋರ್ಡ್ ವರ್ಕ್ ಮೂಲಕ ತೋರಿಸ್ತೀನಿ. ಇಲ್ಲಿ ನಾವು ಇಲ್ಲಿವರೆಗೆ ನೋಡಿರೋದು ದಿಸ್ ಪಾರ್ಟ್ ಈಸ್ ಯೋಕ್. ಆನಂತರ
this part is yoke, that is a field ಅಥವಾ pole core, that is a pole shoe. These parts are field windings. ಆನಂತರ this is a shaft. ಶಾಫ್ಟ್ನ ಮೇಲೆ armature will be drum shaped armature will be placed at the center on the shaft, and at the one side of the commutator armature the commutator will be placed. The commutator has the number of commutator bars. ಆ commutator ನ ಮೇಲ್ಭಾಗ 2 or more even number of brushes are placed. ಈಗ ನಾವು ಆರ್ಮೇಚರ್ ಕಂಡಕ್ಟರ್ ಅಲ್ಲಿ ಪ್ರೊಡ್ಯೂಸ್ ಆದ EMF ಕರೆಂಟ್ ಫ್ಲೋನ ಉಂಟು ಮಾಡುತ್ತೆ ಕಾಯಿಲ್ ಅಲ್ಲಿ. ಆಲ್ ದ ಕಾಯಿಲ್ಸ್ ಎಂಡ್ಸ್ ಆರ್ ಕನೆಕ್ಟೆಡ್ ಟು ಕಮ್ಯುಟೇಟರ್ ಬಾರ್ಸ್ ಬಿಕಾಸ್ ಇಂಡ್ಯೂಸ್ಡ್ ವೋಲ್ಟೇಜ್ ಕ್ರಿಯೇಟ್ಸ್ ದ ಫ್ಲೋ ಆಫ್ alternating current. That alternating current comes to the commutator bars. Commutator bars ಗೆ ಬಂದಂತ ಕರೆಂಟ್ ಅನ್ನ ಹೊರಗಡೆ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಗೆ ತಗೋಬೇಕು. ಅದನ್ನ ಆ ಕೆಲಸನ ಬ್ರಷಸ್ ಮಾಡ್ತವೆ. ಅಂದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಬ್ರಷ್? Collection of the DC current and supplies to the external circuit. ಹೊರಗಡೆ ಟರ್ಮಿನಲ್ ಬಾಕ್ಸಿಗೆ ಕಳಿಸೋದು. ಈಗ the brush are made out of carbon or other forms of the carbon. Next, brush holder. Brush holder in ರಚನೆಯನ್ನು ನಾವು ನೋಟ್ಸ್ ಅಲ್ಲಿರೋ ಇಮೇಜ್ ಮೂಲಕನೇ ಅಬ್ಸರ್ವ್ ಮಾಡ್ತೇವೆ. ಈಗ ನಾವು once again comes to the notes copy. The brush and brush holder. The figure is there. ಇಲ್ಲಿ ಇದರಲ್ಲಿ the brush is placed in the brush holder. ಈ ಇಮೇಜು ಬಿಗ್ ಜನರೇಟರ್ ಅಲ್ಲಿ ಈ ತರ ಇರುತ್ತೆ. ಸ್ಮಾಲ್ ಜನರೇಟರ್ಸ್ ಅಲ್ಲಿ ವೆರಿ ಸಿಂಪಲ್ ಕನ್ಸ್ಟ್ರಕ್ಷನ್, ಸ್ಪ್ರಿಂಗ್ ಆರ್ಡಿನರಿ ಸ್ಪ್ರಿಂಗ್ ಲೋಡೆಡ್ ಇರುತ್ತೆ. ನೀವು ಮಿಕ್ಸರ್ ಮೋಟರಲ್ಲಿ ಸಣ್ಣ ಮೆಷಿನ್ಸಲ್ಲಿ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡಿ. ಕಾರ್ಬನ್ ಬ್ರಷನ್ನು ಬ್ರಷ್ ಹೋಲ್ಡರಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅತ್ಯಂತ ವೇಗವಾಗಿ ತಿರುಗ್ತಾ ಇರೋ ಕಾಮುಟೇಟರ್ ಈ ಭಾಗದಲ್ಲಿರುತ್ತೆ. ಕಾಮುಟೇಟರ್ ಮೇಲೆ ಬ್ರಷ್ ಇರೋದ್ರಿಂದ ಆ ಸ್ಪೀಡಿಗೆ ಉಂಟಾಗೋ ಪ್ರೆಷರಿಂದ ಬ್ರಷು ಹೋಲ್ಡರಿಂದ ಲಿಫ್ಟಾಗಿ ಮೇಲೆ ಹೋಗಬಾರ್ದು ಅಂತ ಅದಕ್ಕೆ ಸೂಟಬಲ್ ಪ್ರೆಷರನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಅಗಲವಾದ ಲೀವ್ ಸ್ಪ್ರಿಂಗ್. ಆ ಲೀವ್ ಸ್ಪ್ರಿಂಗು ಇಲ್ಲಿ ರಾಕರ್ ಆರ್ಮ್ ಅಂತ ಇರುತ್ತೆ, ಇದರೊಳಗಡೆ ಹಿಂಗೆ ಸುತ್ತಕೊಂಡಿರುತ್ತೆ. ಅದು ಸುತ್ತಕೊಂಡಿರೋದು ರ್ಯಾಪಿಂಗು ಬಿಚ್ಕೋಬಾರ್ದು ಅಂತ ನಾವು ಇಲ್ಲಿ ಎಷ್ಟು ಪ್ರೆಷರ್ ಬೇಕು ಅದನ್ನು ಈ ಲಿವರನ್ನು ಈ ಕಡೆ ಮಾಡೋ ಮೂಲಕ ಟೆನ್ಷನ್ ಲಿವರ್ ಅಂತ
ಇಮೇಜಲ್ಲಿ ಚಿತ್ರ ಇದೆ. ಟೆನ್ಷನ್ ಲಿವರಿನ ಫಂಕ್ಷನ್ ಕೆಲಸ ಏನು? ಅಡ್ಜಸ್ಟ್ ದ ಪ್ರೆಷರ್ ಆನ್ ದ ಬ್ರಷ್ ಥ್ರೂ ದ ಲೀಫ್ ಸ್ಪ್ರಿಂಗ್. ಬ್ರಷ್ಷಿನ ಕೆಲಸ ಏನು? ಕಲೆಕ್ಟ್ ದ ಕರೆಂಟ್ ಫ್ರಮ್ ದ ಕಾಮುಟೇಟರ್ ಸೆಗ್ಮೆಂಟ್ಸ್. ಬ್ರಷ್ ಹೋಲ್ಡರಿನ ಕೆಲಸ ಏನು? ಪ್ಲೇಸ್ ದ ಬ್ರಷ್ ಆನ್ ದ ಕಾಮುಟೇಟರ್ ಬಾರ್ಸ್ ಫ್ರಿಮ್ಲಿ, ಅಲ್ಗಾಡದೆ ಇರೋ. ಈಗ ಒಂದು ಸೆಕೆಂಡ್, ನೋಟ್ಸಲ್ಲಿ ಏನು ವಿವರ ಇದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಫಸ್ಟು, brushes are made out of either 1 by soft graphite, copper ಕಾರ್ಬನ್ ಆರ್ ಎಲೆಕ್ಟ್ರೋಗ್ರಾಫೈಟ್, ಅದಿಷ್ಟರಲ್ಲಿ ಯಾವುದಾದ್ರೂ ಒಂದು ವಸ್ತುವಿಂದ ಮಾಡಿರ್ತಾರೆ. ಜನರಲಿ ನಿಮಗೆ ಬ್ರಷ್ ಆರ್ ಮೇಡ್ ಔಟ್ ಆಫ್ ಡ್ಯಾಶ್ ಮೆಟೀರಿಯಲ್ ಅಂತ ಕೇಳಿದ್ರೆ ನೀವು ಕಾರ್ಬನ್ ಅಂತ ಬರೀಬೋದು. ನೆಕ್ಸ್ಟ್, ಫಂಕ್ಷನ್ ಆಫ್ ದ ಬ್ರಷ್ collect the current from the commutator and supplies to external circuit ಅನ್ನೋದನ್ನು ಈಗಾಗಲೇ ಹೇಳಿದೆ. ನೆಕ್ಸ್ಟು, ಬ್ರಷಸ್ಸನ್ನು ಬ್ರಷ್ ಹೋಲ್ಡ್ರಲ್ಲಿ ಹೌಸಿಂಗ್ ಮಾಡಿರ್ತಾರೆ. ಒಂದು ಲೀಫ್ ಸ್ಪ್ರಿಂಗು, ಅದಕ್ಕೆ ಪ್ರಾಪರ್ ಪ್ರೆಷರನ್ನು ಹಾಕೋದಕ್ಕೆ ಲೀಫ್ ಸ್ಪ್ರಿಂಗನ್ನು ಹೊಂದಿರುತ್ತೆ. ಬ್ರಷ್ ಟೆನ್ಷನನ್ನು ರಾಕರ್ ಆರ್ಮನ್ನು ಮೂವ್ ಮಾಡೋ ಮೂಲಕ ಲೀಫ್ ಸ್ಪ್ರಿಂಗ್ ಮೂಲಕ ಉಂಟು ಮಾಡ್ಬೋದು ಅನ್ನೋದನ್ನು ಫಿಗರ್ ಜೊತೆಗೆ ಹೇಳಿದ್ದೀನಿ. ಈಗ ನೆಕ್ಸ್ಟು ಬ್ರಷ್ ರಾಕರ್. ಬ್ರಷ್ ರಾಕರ್ ಅಂದರೆ ಏನು ಅಂತ ನಾವು ಬೋರ್ಡ್ ವರ್ಕ್ ಮೂಲಕನೇ ನೋಡಬೇಕು. ಬೋರ್ಡ್ ವರ್ಕಲ್ಲಿ ಈಗ ನಾವು ರೊಟೇಟಿಂಗ್ ಪಾರ್ಟ್ಸಲ್ಲಿ ಆರ್ಮೇಚರ್ ಹೀಗಿರುತ್ತೆ, ಅದನ್ನು ಶಾಫ್ಟ್ ಮೇಲೆ ಬಿಲ್ಟ್ ಮಾಡಿರ್ತಾರೆ ಅಂತ ಈಗ ತಾನೇ ನೋಡಿ. ಎಟ್ ದ ಸೆಂಟರ್ ಶಾಫ್ಟ್ ಇರುತ್ತೆ. ಆರ್ಮೇಚರಿನ ಯಾವುದಾದ್ರೂ ಒಂದು ಸೈಡು ಹೀಗೆ ಸೆಗ್ಮೆಂಟ್ಸ್ ಇರುವಂಥ ಕಾಮುಟೇಟರ್ ಇದೆ. ಆರ್ಮೇಚರಲ್ಲಿ ಹೀಗೆ ಕಾಯಿಲನ್ನು ಅದರೊಳಗಿರೋ ಸ್ಲಾಟ್ ಒಳಗಡೆ ನಂಬರ್ ಆಫ್ ಕಾಯಿಲ್ಸ್ಗಳನ್ನು ಪ್ಲೇಸ್ ಮಾಡಿರ್ತಾರೆ. ಈ ಕಾಯಿಲ್ಸು ಇಲ್ಲಿ ನಾರ್ತ್, ಇಲ್ಲಿ ಸೌತ್ ಪೋಲ್ ಶೂಸ್, ಇದು ಪೋಲ್ ಕೋರ್. ಈ ಪೋಲ್ ಕೋರ್ ಮೇಲೆ ಫೀಲ್ಡ್ ವೈಂಡಿಂಗ್ ಅನ್ನು ಮಾಡಿರ್ತಾರೆ. ಇದಕ್ಕೆ DC ಕೊಡ್ತಾರೆ. ಆಗ ಈ ಭಾಗ ಮ್ಯಾಗ್ನೆಟೈಸ್ ಆಗುತ್ತೆ. ಇಲ್ಲೂ ಅದೇ ರೀತಿ ಮಾಡಿರ್ತಾರೆ. ಇದು ಮ್ಯಾಗ್ನೆಟೈಸ್ ಆಗುತ್ತೆ. ಈ ಭಾಗ ಮತ್ತು ಈ ಭಾಗ ಎಕ್ಸ್ಟರ್ನಲ್ ಕವರ್ ಮೂಲಕ ಸಂಪರ್ಕ ಇರೋದ್ರಿಂದ ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಆಗುವ ಹಾಗೆ ವೈಂಡಿಂಗ್ ಮಾಡಿರ್ತಾರೆ. ಇಲ್ಲಿಂದ ಪ್ರೊಡ್ಯೂಸ್ ಆಗಿದ್ದು ಮ್ಯಾಗ್ನೆಟಿಕ್ ಫ್ಲಕ್ಸು ಆರ್ಮೇಚರ್ ಕಾಯಿಲನ್ನು ಅದು ಯೋಕ್ ಮೂಲಕ ರಿಟರ್ನ್ ಹಿಂಗೆ ಹೋಗುತ್ತೆ. ಈ ಕಡೆನೂ ಅದೇ ಥರ ಈ ಕಡೆ ಅರ್ಧ ಭಾಗ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ತಿರುಗ್ತಾ ಇರೋ ಆರ್ಮೇಚರ್ ಕಂಡಕ್ಟರ್ ಕಟ್ ಮಾಡ್ತಾರೆ. ಆಗ ಆರ್ಮೇಚರ್ ಕಂಡಕ್ಟರಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಆಲ್ಟರ್ನೇಟಿಂಗ್ ಕರೆಂಟು ಕಾಮುಟೇಟರ್ ಸೆಗ್ಮೆಂಟ್ಸಿಗೆ ಬರುತ್ತೆ. ಕಾಮುಟೇಟರ್ ಸೆಗ್ಮೆಂಟ್ ಮೇಲೆ ಬ್ರಷ್ ಹೋಲ್ಡರ್ನ ಸಹಾಯದಿಂದ ಹೀಗೆ ಕೂತಿದೆ. ದಟ್ ಈಸ್ ಎ ರೊಟೇಟಿಂಗ್ ಪಾರ್ಟ್. ರೊಟೇಟ್ ಆಗುವಾಗ ಬ್ರಷ್ ಈ ಪೊಸಿಷನ್ ಜೋಡಿಸಿರ್ತೀವಲ್ವ, ಅಂದರೆ ಬ್ರಷನ್ನು ಎಲ್ಲೆಲ್ಲೇ ಬೇಕಿದ್ದರೂ ಜೋಡಿಸೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೊಂದು ನ್ಯೂಟ್ರಲ್ ಆಕ್ಸಿಸ್ ಅಂತ ಇರುತ್ತೆ. ಅದನ್ನು ಎಲ್ಲಿಗೆ ಬರುತ್ತೆ ಕಂಡುಹಿಡ್ಬಿಟ್ಟು
ಅಲ್ಲಿಗೆನೆ ಬ್ರಷನ್ನು ಕರೆಕ್ಟಾಗಿ ಆ ಪ್ಲೇಸಿಗೆ ಹೀಗೆ ಜೋಡಿಸ್ತಾರೆ. ಸ್ವಲ್ಪ ಈಗ ನೇರ ಇರಲ್ಲ, ಸ್ವಲ್ಪ ಈಗ ಓರ ಇರಲ್ಲ. ಈಗ ತಿರುಗ್ತಾ ಇರೋ ಆರ್ಮೇಚರಿನ ಮೇಲಿರೋ ಬ್ರಷಿನ ಪೊಸಿಷನ್ ಬದಲಾಗಬಾರ್ದು ಅಂದರೆ ಈ ಬ್ರಷ್ ಹೋಲ್ಡರ್ಗಳನ್ನ ಇಲ್ಲಿ ಯೋಕ್ ಅಂತ ಇಟ್ಕೊಂಡು ಹೊರಗಡೆ ಇಲ್ಲಿ ಎಂಡ್ ಕವರ್ ಇದೆ. ಇದೀಗ ಶಾಫ್ಟ್ ಮುಂದೊಂದಿದೆ, ಇಲ್ಲಿ ಬೇರಿಂಗ್ ಇದೆ. ಬೇರಿಂಗಿಗೆ ಒಂದು ಬೇರಿಂಗಿನ ಕವರ್ ಇದೆ. ಇಲ್ಲಿ ಈ ಶಾಫ್ಟಿನ ಸುತ್ತ ಒಂದು ರಾಕರ್ ಆರ್ಮ್ ಅಂತ ಇರುತ್ತೆ. ಆ ರಾಕರ್ ಆರ್ಮ್ ಅನ್ನ ಬೇರಿಂಗ್ ಕವರಿಗೆ ಫಿಟ್ ಮಾಡಿರ್ತಾರೆ. ಆ ರಾಕರ್ ಆರ್ಮ್ ಅಲ್ಲಿ 2 ಹ್ಯಾಂಡ್ ತರ ಇರುತ್ತೆ, ಅದು ಬ್ರಷ್ ಹೋಲ್ಡರ್ಗೆ ಕನೆಕ್ಟ್ ಆಗಿರುತ್ತೆ. ನಾವು ಬ್ರಷ್ ಅನ್ನ ಎರಡು ಒಂದೇ ಸಮ ಮೂವ್ ಆಗಬೇಕು, ಪೊಸಿಷನ್ ಚೇಂಜ್ ಮಾಡಬೇಕು. ರಾಕರ್ ಆರ್ಮ್ ಅನ್ನ ಇಲ್ಲಿ ಫಿಟ್ ಮಾಡಿರೋದನ್ನ ತಕ್ಕೊಂಡ್ಬಿಟ್ಟು ನಿಧಾನಕ್ಕೆ ಮೂವ್ ಮಾಡಿದ್ರೆ ಎರಡೂ ಬ್ರಷ್ ಈವನ್ ಆಗಿ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ನಮಗೆ ಬೇಕಾದ ಪೊಸಿಷನ್ಗೆ ಬಂದು ಕೂಡ ರಾಕರ್ ಆರ್ಮ್ ಅನ್ನು ಫಿಟ್ ಮಾಡಿಬಿಟ್ಟು ಸರ್. ಒಂದು. ಎರಡನೇದು ಕಾಪರ್ ಪಿಕ್ಟೈಲ್ಸ್ ಅಂತ ಬ್ರಷ್ ಹೋಲ್ಡರಿಂದ ರಾಕರ್ ಆರ್ಮ್ ಅಲ್ಲಿರೋ ಒಂದು ಟರ್ಮಿನಲ್ಗೆ ಬರುತ್ತೆ. ಅಂದ್ರೆ ಬ್ರಷ್ ಕಲೆಕ್ಟ್ ಮಾಡಿದ ಕರೆಂಟ್ ಅನ್ನ ಆರ್ಡ್ರನ್ ಕಾಪರ್ ಇಂದ ಬ್ರಷ್ ಹೋಲ್ಡರ್ ಅನ್ನ ಮಾಡಿರ್ತಾರೆ, ಅದಕ್ಕೆ ಕಲೆಕ್ಟ್ ಆಗುತ್ತೆ. ಅಲ್ಲಿಂದ ರಾಕರ್ ಆರ್ಮ್ ಅಲ್ಲಿರೋ ಪಾಯಿಂಟ್ 2 ಪಾಯಿಂಟ್ಗಳಿಗೆ ಬರುತ್ತೆ. ಇಲ್ಲಿಂದ ಹೊರಗಡೆ ಇರುವ ಟರ್ಮಿನಲ್ ಬಾಕ್ಸ್ ಅಲ್ಲಿರೋ 2 ಟರ್ಮಿನಲ್ಗೆ ಕನೆಕ್ಷನ್ಸ್ ಇರುತ್ತೆ. ಅಂದ್ರೆ ಈಗ ನಮಗೆ ಕರೆಂಟ್ ಫ್ಲೋಯಿಂಗ್ ಸರ್ಕ್ಯೂಟ್ ಹೇಗಿರುತ್ತೆ? ಆರ್ಮೇಚರ್ ಕಂಡಕ್ಟರ್ ಅಲ್ಲಿ EMF ಇಂಡ್ಯೂಸ್ ಆಗಿ ಕರೆಂಟ್ ಫ್ಲೋನ ಉಂಟು ಮಾಡ್ತವೆ. ಆ ಕರೆಂಟ್ ಅನ್ನ ಕಾಮುಟೇಟರ್ ಬಾರ್ಸ್ ಕಲೆಕ್ಟ್ ಮಾಡ್ತವೆ. ಇಲ್ಲಿ AC ಕರೆಂಟ್ ಅನ್ನ DC ಆಗಿ ಬ್ರಷ್ ಕಲೆಕ್ಟ್ ಮಾಡ್ತವೆ. ಹಾಗೆ DC ಕರೆಂಟ್ ಅನ್ನ ಬ್ರಷ್ ಹೋಲ್ಡರ್ಸ್ ಮೂಲಕ ರಾಕರ್ ಆರ್ಮ್ ಅಲ್ಲಿರೋ ಪಾಯಿಂಟ್ ಬಂದು ಅಲ್ಲಿಂದ ಟರ್ಮಿನಲ್ ಬಾಕ್ಸಿಗೆ ಬರುತ್ತೆ ಅಂತ ಅರ್ಥ ಮಾಡ್ತಾರೆ. ನೆಕ್ಸ್ಟ್, ರಾಕರ್ ಆರ್ಮಿನ ಪ್ರಾಕ್ಟಿಕಲ್ ಶೇಪ್ ಫಿಗರ್ ನಂಬರ್ 1 ಇದರಲ್ಲಿ ನೀವು ನೋಡಿಬಿಟ್ಟು ಅರ್ಥ ಮಾಡ್ಕೊ. ಈಗ once again brush is made out of carbon. ಆಮೇಲೆ ಬ್ರಷ್ ಹೋಲ್ಡರ್ ಎಲ್ಲಿದೆ? ಇದು ಬ್ರಷ್ ಹೋಲ್ಡರ್ ಮೇಡ್ ಔಟ್ ಆಫ್ ಹಾರ್ಡ್ ಡ್ರಾನ್ ಅಥವಾ ಫೋರ್ಜ್ಡ್ ಕಾಪರ್ ಅಥವಾ ಬ್ರಾಸ್. ಸಿಂಪಲ್ ಆಗಿ ನೀವು ಬ್ರಷ್ ಹೋಲ್ಡರ್ ಮೇಡ್ ಔಟ್ ಆಫ್ ದ ಬ್ರಾಸ್ ಅನ್ನೋದನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟು ರಾಕರ್ ಆರ್ಮಿನ ಸ್ಟ್ರಕ್ಚರನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇದು ರಾಕರ್ ಆರ್ಮ್. ರಾಕರ್ ಆರ್ಮಲ್ಲಿ ಬ್ರಷ್ ಪೊಸಿಷನನ್ನು ಚೇಂಜ್ ಮಾಡೋದಕ್ಕೆ ರಾಕರ್ ಆರ್ಮನ್ನು ಯೂಸ್ ಮಾಡ್ತೀವಿ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ರಾಕರ್ ಆರ್ಮ್? ರಾಕರ್ ಆರ್ಮ್ ಹೆಲ್ಪ್ಸ್ ಟು ದ ಚೇಂಜ್ ದ ಬ್ರಷ್ ಪೊಸಿಷನ್ ಸ್ಮೂತ್ಲಿ. ಆನಂತರ ನೆಕ್ಸ್ಟು ಇನ್ನು ಉಳಿದ ಪಾರ್ಟ್ಸ್ಗಳು, ಅದನ್ನು ನೀವು ಇಮೇಜಸನ್ನು ದಯವಿಟ್ಟು ಬುಕ್ಕಲ್ಲಿ ವೆರಿಫೈ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ.
ಅದರ್ ಪಾರ್ಟ್ಸ್ ಯೋಕು ಹೀಗಿರುತ್ತವೆ. ಯೋಕಿಗೆ ಈ ಕಡೆ ಎಂಡಿಗೆ ಒಂದು ಈ ರೀತಿ ಎಂಡ್ ಪ್ಲೇಟ್, ಈ ಕಡೆ ಒಂದು ಎಂಡ್ ಪ್ಲೇಟ್ ಇರುತ್ತೆ. ನೀವು ಯಾವುದೇ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಆ ಎಂಡ್ ಪ್ಲೇಟ್ ಅಲ್ಲಿ ಈ ಭಾಗದಲ್ಲಿ ಬೇರಿಂಗ್ ಇರುತ್ತೆ. ಬೇರಿಂಗ್ ನಲ್ಲಿ ಕಾಣದೇ ಇರೋ ಹಾಗೆ ಒಂದು ಬೇರಿಂಗ್ ಕವರ್ ಇರುತ್ತೆ. ಅಲ್ಲಿ ಎಂಡ್ ಪ್ಲೇಟ್ ಅನ್ನ ಯೋಕನ್ನ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅದೇ ಮೆಟೀರಿಯಲ್ ಇಂದ ಎಂಡ್ ಪ್ಲೇಟ್ ಅನ್ನ ಮಾಡಿರ್ತಾರೆ. ಯೋಕು ಕ್ಯಾಸ್ಟ್ ಐರನ್ ಆದ್ರೆ ಎಂಡ್ ಪ್ಲೇಟ್ ಕ್ಯಾಸ್ಟ್ ಐರನ್. ಯೋಕು ಕ್ಯಾಸ್ಟ್ ಸ್ಟೀಲ್ ಆದ್ರೆ ಎಂಡ್ ಪ್ಲೇಟ್ ಆಲ್ವೇಸ್ ಮೇಡ್ ಔಟ್ ಬೈ ದ ಕ್ಯಾಸ್ಟ್ ಸ್ಟೀಲ್. ನೆಕ್ಸ್ಟ್ 2 types of bearing. ಎರಡು ರೀತಿ ಬೇರಿಂಗ್ ಅನ್ನ ಯೂಸ್ ಮಾಡ್ತಾರೆ. ಒಂದು ರೀತಿ ಬೇರಿಂಗ್ ಒಳಗಡೆ ಈ ಭಾಗದಲ್ಲಿ ಈ ರೀತಿ ಬಾಲ್ಸ್ ಇರುತ್ತೆ, ಕಾರ್ಬನ್ ಸ್ಟೀಲ್ ಮೋಸ್ಟ್ಲಿ. ಅದನ್ನ ಬಾಲ್ ಬೇರಿಂಗ್ ಅಂತಾರೆ. ಬಾಲ್ ಬೇರಿಂಗ್ ಯೂಸ್ಡ್ ಇನ್ ದ ಸ್ಮಾಲ್ machines. ಅದೇ ಜಾಗದಲ್ಲಿ ರೋಲರ್ ಬೇರಿಂಗ್ ಅಂದ್ರೆ ಬೇರಿಂಗ್ ಒಳಗಡೆ ಈ ರೀತಿ ವೃತ್ತಾಕಾರದ ರೋಲರ್ಸ್ ಅದನ್ನು ಬಿಗ್ ಮೆಷಿನ್ ಬಾಲ್ ಬೇರಿಂಗ್ ಅನ್ನ ಸ್ಮಾಲ್ ಮೆಷಿನ್ಸ್ ಅಲ್ಲಿ, ರೋಲರ್ ಬೇರಿಂಗ್ ಅನ್ನ ಬಿಗ್ ಮೆಷಿನ್ಸ್ ಅಲ್ಲಿ ಎಂಪ್ಲಾಯ್ ಮಾಡಿರುತ್ತೆ. ಆ ನಂತರ ಕೂಲಿಂಗ್ ಫ್ಯಾನ್ಸು ಅದರ್ಸು ಮೈನರ್ ಪಾರ್ಟ್ಸ್ ಇರುತ್ತೆ. ಅದನ್ನ ನೀವು ಬುಕ್ಕಲ್ಲಿ ನೋಡ್ಕೊಳ್ಳಿ. ಇವು ಡಿ ಸಿ ಮೆಷಿನ್ಸಿನ ಮೈನ್ ಪಾರ್ಟ್ಸ್. ನಿಮಗೆ ಡಿ ಸಿ ಮೆಷಿನ್ಸಿಗೆ ಸಂಬಂಧಪಟ್ಟ ಯಾವುದೇ ಮುಂದೆ ಬರೋ ಮ್ಯಾಟರ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಆಲ್ ದ ಪಾರ್ಟ್ಸ್ ಫಂಕ್ಷನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಹೇಗಿರುತ್ತೆ, ಅವುಗಳ ಫಂಕ್ಷನ್ಸ್ ಏನಿರುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದೆ ಬರುವಂಥ ಆಲ್ ದ ಮ್ಯಾಟರ್ಸನ್ನು ನೀವು ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಬಿಕಾಸ್ ನಾನು ಈ ಮೊದಲೇ ನಿಮಗೆ ಈಗ ಟೀಚಿಂಗ್ಗೆ ಬಳಸ್ಕೊಂಥ ನೋಟ್ಸನ್ನು ಫಿಗರಿನ ಇಮೇಜ್ ಜೊತೆಗೇ ನೀಟಾಗಿ ಸಪ್ಲೈ ಮಾಡಿರೋದು. ಆ ಕಾರಣಕ್ಕಾಗಿ ದಯವಿಟ್ಟು ಹಲವಾರು ಬಾರಿ ನೋಡಿಬಿಟ್ಟು ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸು ಮತ್ತು ಪ್ರತಿ ಪಾರ್ಟ್ಸನ್ನು ಏನರಿಂದ ಮಾಡಿದ್ದಾರೆ ಅನ್ನೋದನ್ನು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಗುಡ್ ಬೈ. ನೌ ವಿ ಆರ್ ಕಂಪ್ಲೀಟ್ ದ ಕ್ಲಾಸ್ 3 ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ ಆಫ್ ಡಿ ಸಿ ಜನರೇಟರ್. ಇದನ್ನು ನೀವು ಒಂದೆರಡು ಬಾರಿ ಸ್ಟಡಿ ಮಾಡಿದ ನಂತರ ಈ ಭಾಗದ ಮೇಲಿನ ಆಲ್ ದ MCQ ಏನಿದೆ ನಿಮ್ಮಲ್ಲಿರುವಂಥ ಭಾರತ್ ಆ್ಯಪ್, ನಿಮ್ಮ ಮೊಬೈಲಲ್ಲಿರೋ ಭಾರತ್ ಆ್ಯಪಿನ ಸಹಾಯದಿಂದ ಡಿ ಸಿ ಜನರೇಟರ್ MCQನ ಅಟೆಂಡ್ ಮಾಡಿ.